ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣಿ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪು ಮತ್ತು ಇತರ ಸಾಮಗ್ರಿಗಳನ್ನು 8 ಮಂದಿ ರೈತ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯತ್ ಇಒ ಆನಂದ್, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು 8 ಮಂದಿ ಫಲಾನುಭವಿಗಳಿಗೆ 2021-22ನೇ ಸಾಲಿಗೆ ಕೊಳವೆ ಬಾವಿ ಕೊರೆದಿರುವವರಿಗೆ ಪಂಪು, ಮೋಟಾರ್ ಹಾಗೂ ಕೇಬಲ್ ವಿತರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದ್ದು, ರೈತರು ಇದನ್ನು ಸದುಪಯೋಗಪಡಿಸಿಕೊಂಡು ರೈತರು ಜೀವನದಲ್ಲಿ ಬೆಳಕಾಗಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಪ್ರಕಾಶ್ ಹಾಜರಿದ್ದರು. ನಮಸ್ಕಾರ. ಈ ದಿವಸ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು 8 ಜನ ಫಲಾನುಭವಿಗಳಿಗೆ 2021-22 ಸಾಲಿನಲ್ಲಿ ಕೊಳವೆ ಬಾವಿಗಳು ಕೊರೆದಿರೋರಿಗೆ ಈಗ ಪಂಪು, ಮೋಟರ್ಗಳು ಮತ್ತು ಕೇಬಲನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ 8 ಜನ ಫಲಾನುಭವಿಗಳನ್ನ ಸನ್ಮಾನ್ಯ ಸಚಿವರು ನನಗೆ ನಿರ್ದೇಶನ ನೀಡಿರೋದ್ರಿಂದ ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬರು ಅವರು ಬೇರೆ ಅನ್ಯ ಕಾರ್ಯನಿಮಿತ್ತ ಬೇರೆ ಹೊರದೇಶಗಳು ಹೋಗಿರೋದ್ರಿಂದ ನನಗೆ ಹೇಳಿದರು. ಅದನ್ನು ಇವತ್ತು ರೈತ ಬಾಂಧವರಿಗೆ 8 ಜನ ಏನು ಫಲಾನುಭವಿಗಳಿದ್ದಾರೋ ಅವರಿಗೆ ನಾನು ಪಂಪು, ಮೋಟರನ್ನು ವಿತರಣೆ ಮಾಡಿ ಅವ್ರ ಜೀವನದಲ್ಲಿ ಒಂದು ಬೆಳಕಾಗಲಿ ಅಂತೇಳಿ ಈ ಮೂಲಕ ಆಶಿಸ್ತಾ ಇದ್ದೀನಿ.